9ನೇ ತರಗತಿ ಕನ್ನಡ ಪ್ರಥಮ ಭಾಷೆಯಲ್ಲಿ ಭಾಗ 2ರ ಪಠ್ಯಪುಸ್ತಕದಲ್ಲಿ ಪಠ್ಯ ಪೂರಕ ಅಧ್ಯಯನದಲ್ಲಿ 4 ಮತ್ತು 5ನೇ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಇವಾಗ ನೋಡೋಣ ನನ್ನಾಸೆ ಅಂತಕ್ಕಂಥ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರ. ಆಲ್ರೆಡಿ 9ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲಿ ಇದೇ ಥರದ ನಾವು ಅಭ್ಯಾಸ ಪ್ರಶ್ನೋತ್ತರಗಳನ್ನ ನಿಮ್ಮ FA SA ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಷಯವಾರು ಪ್ಲೇಲಿಸ್ಟ್ ಲಿಂಕನ್ನು ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನಾಸೆ ಪಾಠದಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೋಡೋಣ. ಸೊ ಫಸ್ಟ್ ನೋಡೋಣ ಅಭ್ಯಾಸ. ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಮಾನವನ ಅಜ್ಞಾನವನ್ನು ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿರುವ ಗ್ರಂಥವಾಗಬೇಕು ಎಂದು ಬಯಸಿದ್ದಾರೆ. ಪ್ರಶ್ನೆ 2, ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ? ದಾಹಗೊಂಡವರ ತನುವನ್ನು ತಣಿಸುವುದಕ್ಕಾಗಿ ಸದಾ ಚಿಮ್ಮುವ ಚಿಲುಮೆ ಆಗಬೇಕು. ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೇನು ಅಂತ ಪ್ರಶ್ನೆ. ಇಲ್ಲಿ ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ, ಪುಣ್ಯವಂತರಿಗೆ ನೆರಳಾಗುವ ಮರ, ದಾಹಗೊಂಡವರ ತಣಿಸುವ ನೀರಿನ ಚಿಲುಮೆ, ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ, ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡೋ ದೀನರ ಊರುಗೋಲು, ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ಆಗಬೇಕು ಎಂಬುದು ಕವಯತ್ರಿ ಅವರ ಆಸೆಗಳಾಗಿದೆ ಅಂತ ಬರೆದ್ರೆ ಸೊ ಈ ಪಾಠದ ಕ್ವಶನ್ ಆನ್ಸರ್ಸ್ ಮುಗೀತು. ಇನ್ನು 5ನೇ ಪಾಠಕ್ಕೆ ಹೋಗೋಣ. ಉರಿದ ಬದುಕು ಅಂತಕ್ಕಂಥ ಪಾಠ ಇದೆ, ಅಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳು. ಸೊ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. ಮೊದಲ ಪ್ರಶ್ನೆ, ಅರ್ಧ ಬಾಗಿಲು ತೆಗೆದು ಅನ್ನವ ತಿಪ್ಪಣ್ಣನಿಗೆ ಏನೆಂದು ಹೇಳಿದನು ಅಂತ ಇದೆ. ಇಲ್ಲಿ ಅರ್ಧ ಬಾಗಿಲು ತೆಗೆದು ಅನ್ನವ ತಿಪ್ಪಣ್ಣನಿಗೆ ಬ್ಯಾಡ ಅಣ್ಣ, ಕಾಲು ಬೀಳ್ತೀನಿ, ಒಳಗ ಬರಬೇಡ, ನಮ್ಮನ್ನೆಲ್ಲ ಸಾವಿನ ವಾಯಗ ತುರಕಬೇಡ ಎಂದು ಹೇಳಿದರು. ತಿಪ್ಪಣ್ಣನನ್ನ ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು? ಶಂಕರಣ್ಣನು ತಿಪ್ಪಣ್ಣನನ್ನ ಗಪ್ಪನೆ ಬಲವಾಗಿ ಹಿಡಿದುಕೊಂಡನು. ದುರ್ಗಪ್ಪ ಯಾರು? ದುರ್ಗಪ್ಪ ಶಂಕರಣ್ಣನನ್ನ ರಜಾಕಾರರಿಂದ ಸಂರಕ್ಷಿಸಿ ಮನೆಯಲ್ಲಿ ಇರಲು ಆಶ್ರಯ ನೀಡಿದ ಒಬ್ಬ ಹೋರಾಟಗಾರ. ಊರಿನಲ್ಲಿ ಅವನು ವೇದಾಂತಿ ಎಂದು ಹೆಸರು ಮಾಡಿದ್ದನು. ಪ್ರಶ್ನೆ 4, ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವವು? ದುರ್ಗಪ್ಪ ಶಂಕರಣ್ಣನಿಗೆ, ಕುಡಿತಮ್ಮ, ಜೀವ ಬದುಕಲಿ, ಮೊದಲು ಜೀವಕ್ಕ ಯಾವ ಕುಲಾನೂ ಇಲ್ಲ. ಗಾಳಿಗೆ ಕುಲ ಅದೇನು ತಮ್ಮ, ನೀರಿಗೆ ಕುಲ ಅದೇನು ತಮ್ಮ, ನೆಲಕ್ಕ ಕುಲ ಅದೇನು, ಅದು ನಾವು ಮಾಡಿಕೊಂಡದ್ದು ಕುಡಿ ಎಂದು ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾಗಿವೆ. 5ನೇ ಪ್ರಶ್ನೆ, ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು? ದುರ್ಗಪ್ಪನು, ಆಗ್ಲಿ ನಿಮ್ಮಂಗ ಪ್ರಾಣದ ಹಂಗು ತೋರದ ದೇಶಕ್ಕಾಗಿ ನಾನಾಗ್ಲಿ ನಮ್ಮ ಮಕ್ಕಳಾಗ್ಲಿ ಏನೂ ಮಾಡಿಲ್ಲ. ಈಗ ಇಷ್ಟಾದರೂ ನಮ್ಮಿಂದ ಆಗದಲ್ಲ. ಈ ಸುಡುಗಾಡು ರಾಜ್ಯದಾಗ ಇರೋದಕ್ಕಿಂತ ಸಾಯುವುದ ಬೇಸಲ್ಲೇನೋ. ಆದ್ರೆ ಈ ಹೋರಾಟದಾಗ ನಿಜಾಮ ಮಾತ್ರ ಹೇಳ ಹೆಸರಿಲ್ಲದಂಗಾಗದು. ಖರೆ ಗೆಲುವು ನಮಗೆ. ಬದುಕಿದ್ರೆ ಸ್ವತಂತ್ರ ನೋಡೋಣ ಹೆಂಗಿರ್ತದ, ಸತ್ರ ದೇಶಕ್ಕಾಗಿ ಸತ್ತ ಅಂತಾರ. ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ, ಅದು ಪುಣ್ಯದ ಕೆಲಸ. ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಿರಲ್ಲ ಎನ್ನೋ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು. ಇಷ್ಟು ನಾನು 9ನೇ ತರಗತಿಯಲ್ಲಿ 4 ಮತ್ತು 5ನೇ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.